ನಮಸ್ಕಾರ. ನಮ್ಮ ದೇಶದ ಹಿಮಾಚಲ್ ಪ್ರದೇಶನಲ್ಲಿ ಅತಿ ಪ್ರಸಿದ್ಧವಾಗಿರುವ ಕೋಲ್ಡ್ ಡೆಸರ್ಟ್ ಅಂದರೆ ಸ್ಪಿತಿ ವ್ಯಾಲಿ. ಅದನ್ನು ನೋಡೋಕ್ಕೆ ನಾವು ಜೂನ್ ಮೊದಲನೇ ವಾರದಲ್ಲಿ ಬೆಂಗಳೂರಿನಿಂದ ಚಂಡೀಗರ್ಗೆ ಫ್ಲೈಟಲ್ಲಿ ಹೋಗಿದ್ವಿ. ಒಟ್ಟು 10 ದಿನದ ಈ ಟ್ರಿಪ್ನಲ್ಲಿ ನಾವು ಬೆಂಗಳೂರಿಂದ ಚಂಡೀಗರ್ಗೆ ಫ್ಲೈಟಲ್ಲಿ ಹೋದ್ವಿ. ಅಲ್ಲಿಂದ ಶಿಮ್ಲಾ, ಕಿನ್ನೌರ್ ವ್ಯಾಲಿ ನೋಡಿಕೊಂಡು ಆಮೇಲೆ ಸ್ಪಿತಿ ವ್ಯಾಲಿಗೆ ಹೋದ್ವಿ. ವಾಪಸ್ ಬರ್ಬೇಕಾದ್ರೆ ಚಂದ್ರತಾಲ್ ಮತ್ತು ಮನಾಲಿ ನೋಡಿಕೊಂಡು ಸ್ಪಿತಿ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ವಾಪಸ್ ಬಂದ್ವಿ. ನಮ್ಮ ಫಸ್ಟ್ 3 days ಆಫ್ ದ ಟ್ರಿಪ್ ನಾವು ಕವರ್ ಮಾಡಿದ ಪ್ಲೇಸಸ್ಸು ನಾರ್ಕಂಡ, ಸಾಂಗ್ಲಾ, ಚಿತ್ಕುಲ್ ಮತ್ತು ಕಲ್ಪ ಅಂತ. ಇದೆಲ್ಲ 4 ಪ್ಲೇಸ್ಗಳು ಗ್ರೀನರಿ ಇರೋ ತುಂಬ ಸುಂದರವಾಗಿರೋ ಜಾಗಗಳು. ನಮ್ಮ 4th ಡೇ ನಾವು ಸ್ಪಿತಿ ವ್ಯಾಲಿ ಕಡೆ ಹೊರಟ್ವಿ. ಹೋಗಬೇಕಾದ್ರೆ ನಾವು ಸ್ಪಿತಿ ನದಿ ಮತ್ತು ಸಟ್ಲೆಜ್ ನದಿ ಎರಡೂ ಸೇರೋ ಜಾಗ ಖಾಬ್ ಅಂತ, ಅಲ್ಲಿ ಸಂಗಮ ನೋಡಿಕೊಂಡು ನಾಕೋ ಅನ್ನೋ ಒಂದು ಹಳ್ಳಿ ನೋಡಿಕೊಂಡು ಟಾಬೋ ಹೋದ್ವಿ. ಟಾಬೋನಲ್ಲಿ ನಾವು 2 ದಿವಸ ಸ್ಟೇ ಮಾಡಿದ್ವಿ. ಸ್ಪಿತಿ ವ್ಯಾಲಿನಲ್ಲಿರೋ ಟೂರಿಸ್ಟ್ ಸೈಟ್ ಸೀಯಿಂಗ್ ಪ್ಲೇಸಸ್ಗಳು ಅಂತಂದರೆ ಟಾಬೋ, ಕಾಜಾ, ಹಿಕ್ಕಿಮ್, ಲಾಂಗ್ಜಾ, ಕಾಮಿಕ್, ಕೀ ಮತ್ತು ಕಿಬ್ಬರ್. ಕೊನೆಯಲ್ಲಿ ನಾವು ಚಿಚಮ್ ಬ್ರಿಡ್ಜ್, ಕುಂಜುಮ್ಲಾ, ಚಂದ್ರತಾಲ್ ಇದೆಲ್ಲ ನೋಡಿಕೊಂಡು ಮನಾಲಿಗೆ ಬಂದ್ವಿ. ಸ್ಪಿತಿ ವ್ಯಾಲಿಲಿರೋ ಇಷ್ಟು ಊರುಗಳು ಅಥವಾ ಹಳ್ಳಿಗಳ ಡೀಟೇಲ್ಸ್ನ, ಟೂರಿಸ್ಟ್ ಅಟ್ರಾಕ್ಷನ್ಸ್ನ ನಾವು ನಮ್ಮ 4 ಎಪಿಸೋಡ್ಗಳಲ್ಲಿ ತೋರಿಸಿದ್ದೀವಿ. ನಮ್ಮ 10 ದಿನಗಳ ಸ್ಪಿತಿ ವ್ಯಾಲಿ ಟ್ರಿಪ್ನ ಫಸ್ಟ್ 4 days ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಸೊ ನಾವೀಗ ಚಂಡೀಗರ್ ಏರ್ಪೋರ್ಟಲ್ಲಿ ಬಂದು ಕ್ಯಾಬ್ ರೆಡಿ ಇದೆ, ಇನೋವಾ ಕ್ರಿಸ್ಟಾ. ಇದಕ್ಕೀಗ ನಮ್ಮ ಲಗೇಜ್ ಹಾಕ್ಕೊಂಡು ಇಲ್ಲಿಂದ ನಾರ್ಕಂಡಾಗೆ ಶುರು ಮಾಡ್ತೀವಿ ಟ್ರಾವೆಲ್ಲು. ಇದು ನಮ್ಮ ಮೊದಲ ದಿನದ ಸ್ಟೇ. ಇದು ನಾರ್ಕಂಡದಲ್ಲಿ ಯಾರೋಸ್ ಬೊಟಿಕ್ ಹೋಟೆಲ್ ಅಂತ ಅಂದ್ಬಿಟ್ಟು. ಇದು ನಮ್ಮ ರೂಮು 403. ಸೊ ದೊಡ್ಡ ಬೆಡ್ಡು, ಇಲ್ಲೆಲ್ಲ ಟಿ ವಿ ಯೂನಿಟ್ಟು, ಆ ಕಡೆ ಬಾತ್ರೂಮು, ವಾಶ್ ಬೇಸನ್. ಸೊ ಇಲ್ಲಿ ನೋಡಿ ಬಾಲ್ಕನಿ ವ್ಯೂ ತುಂಬ ಚೆನ್ನಾಗಿದೆ. ಹೋಟೆಲ್ಲು ಇದು ಹೋಟೆಲ್ ಅಲ್ಲ, ಬೊಟಿಕ್ ಸ್ಟೇ ಅಂತ ಹೇಳ್ತಾರೆ. ಈ ಕಾಣಿಸ್ತಿರೋದು ಕಿನ್ನೌರ್ ಗೇಟ್ ಅಂದ್ಬಿಟ್ಟು ಬಹಳ ಫೇಮಸ್ಸು. ಇಲ್ಲಿಂದ ಕಿನ್ನೌರ್ ಡಿಸ್ಟಿಕ್ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದ ಮುಂದೆ ಸಿಗೋ ಬೆಟ್ಟಗಳೆಲ್ಲದು ಕಿನ್ನೌರ್ ವ್ಯಾಲಿ ಅಂತ. ನಾವು ಇನ್ನು 2 ದಿನ ಈ ಕಡೆ ಏರಿಯಾದಲ್ಲೇ ಟ್ರಾವೆಲ್ ಮಾಡೋದು. ಸೊ ಇದು ಹಿಂದೆ ಇಂಡೋ ಟಿಬೆಟ್ಗೆ ಏನು ವ್ಯಾಪಾರಕ್ಕಾಗಿ ಓಡಾಡ್ತಿದ್ರು, ಅಲ್ಲಿಗೆ ಓಡಾಡೋಕ್ಕೋಸ್ಕರ ಮಾಡ್ಕೊಂಡಿರೋ ರೋಡು ಇದು ಅಂತಂದ್ಬಿಟ್ಟು. ಭಾಳ ಹಳೆ ರೋಡು. ಹಾಗಾಗಿ ಕಲ್ಲು ಬಂಡೆಗಳನ್ನೆಲ್ಲ ಸ್ವಲ್ಪ ಕೊರೆದು ಯಾವುದೇ ಮಿಷಿನ್ ಉಪಯೋಗಿಸ್ದಲೇನೆ ಕೈಯಲ್ಲೇ ಕಡಿದು ಮಾಡಿರೋ ದಾರಿ ಅಂತಂದ್ಬಿಟ್ಟು ಸಾವಿರಾರು ವರ್ಷದಿಂದ ಉಪಯೋಗಿಸಿರೋ ದಾರಿ ಇದು. ಹಾಗಾಗಿ ಟೂರಿಸ್ಟ್ಗಳೆಲ್ಲ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ಸಮಯ ಕಳೆದು ಫೋಟೋಗಳನ್ನ ತೆಗೆಸ್ಕೊಂಡೆ ಮುಂದಕ್ಕೆ ಹೋಗೋದು. ಇಲ್ಲಿಂದ ನಾವು ಹೋಗ್ತಿರೋ ಏರಿಯಾ ಹೆಸರು ತಾರಂಡ ದಂಕ ಅಂತಂದ್ಬಿಟ್ಟು. ಇದನ್ನ ತುಂಬ ಯೂಟ್ಯೂಬ್ ವಿಡಿಯೋಗಳಲ್ಲಿ ನಾನು ನೋಡಿದ್ದೆ. ಇದನ್ನ ಡ್ರೋನ್ ಶಾಟಲ್ಲಿ ನೋಡಿದ್ರೆ ಭಯಂಕರವಾಗಿದೆ ಅನಿಸುತ್ತೆ. ಇಷ್ಟು ಚಿಕ್ಕ ಜಾಗದಲ್ಲಿ ಹೇಗಪ್ಪ ಗಾಡಿಗಳು ಹೋಗುತ್ತೆ ಅನ್ನಿಸ್ತಿತ್ತು. ಬಟ್ ಇಲ್ಲಿ ನೋಡಿ ನೀವು, ರೋಡ್ ಚೆನ್ನಾಗೇ ಕಾಣಿಸ್ತಾ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ಗಳನ್ನ ಇಲ್ಲೆಲ್ಲ. ಇಂಥ ಭಯಾನಕವಾದ ರೋಡ್ ಮೇಲೆ ಹೋಗ್ಬೇಕು ಅಂದರೆ ಎಲ್ರಿಗೂ ಧೈರ್ಯ ಬೇಕಲ್ವಾ. ಹಾಗಾಗೇನೆ ಈ ನೋಡಿ ದೇವಿ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಭಕ್ತಿಯಿಂದ ನಮ್ಮನ್ನು ಕಾಪಾಡಮ್ಮ ಅಂತ ಕೇಳ್ಕೊತಾರೆ. ಅವಳು ಕೂಡ ಕೈ ಹಿಡಿದು ನಡೆಸ್ತಾಳೆ ಅಂತಂದ್ಬಿಟ್ಟು ಭಾಳ ನಂಬಿಕೆ ಇದೆ ಇಲ್ಲಿ ಜನಗಳಲ್ಲಿ. ಪ್ರತಿಯೊಬ್ಬರು ಇಲ್ಲಿ ಬಂದವರು ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡೇನೆ ಮುಂದಿನ ದಾರಿ ಹೋಗ್ತಾರೆ ಅಂತಂದ್ಬಿಟ್ಟು ನಮ್ಮ ಡ್ರೈವರ್ ಹೇಳ್ತಾ ಇದ್ರು. ದೇವಸ್ಥಾನಕ್ಕೆ ಬಂದವರೆಲ್ಲ ಈ ಥರ ಕುಂಕುಮ ಇಟ್ಕೋಬೇಕು, ಇಲ್ಲಿರುತ್ತೆ ಅದು. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಪ್ರಸಾದನೂ ಇಟ್ಟಿದ್ದಾರೆ. ಸೊ ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ಬೆಟ್ಟಗಳು, ಪ್ರಪಾತ, ನೋಡೋಕ್ಕೂ ಭಯ ಆಗುವಂಥ ಪ್ರಪಾತಗಳೆಲ್ಲ ಇದೆ. ಸತ್ಲೇಜ್ ರಿವರ್ ಇಲ್ಲೇ ಪಕ್ಕದಲ್ಲೇನೆ ಹರಿತಾ ಇದೆ.
ಈ ತರ ಅಡ್ವೆಂಚರಸ್ ರೋಡಲ್ಲಿ ಹೋಗೋದೇ ಒಂದು ಮಜಾ ಇರುತ್ತೆ ಮಾತ್ರ. ಎದುರುಗಡೆ ಒಂದು ಗಾಡಿ ಬಂತು ಅಂತಂದ್ರೆ ಜೀವ ಕೈಗೆ ಬರುತ್ತೆ. ಯಾಕೆ ಅಂತಂದ್ರೆ ಹಿಂದೆ ಮುಂದೆ ಮಾಡ್ಕೊಂಡು ಇರೋ ಅಷ್ಟು ಜಾಗದಲ್ಲೇನೆ ನಾವು ಹೋಗ್ಬೇಕು ಅಂತಂದ್ರೆ ಅಯ್ಯಪ್ಪ ದೇವ್ರೆ ಕೇಳಬೇಡಿ. ಈ ಥರ ಸುಮಾರು ವೆಹಿಕಲ್ಸು ನಮಗೆ ಸಿಕ್ತು. ನಮ್ಮ ಡ್ರೈವರು ಬಹಳ ಎಕ್ಸ್ಪರ್ಟ್ ಇದ್ದಿದ್ರಿಂದ ಕ್ಲೀನಾಗಿ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಇದನ್ನ ಇಲ್ಲಿ ಕೂತ್ ಅನ್ಭವಿಸೋದು ಇದೆಯಲ್ಲ, ಅದ್ರ ಮಜಾನೇ ಬಿಡಿ, ಬೇರೆನೇ ಬೇರೆ. ಇಲ್ಲಿ ಹರಿಯೋ ಸತ್ಲೇಜ್ ಅಥವಾ ಬಾಸ್ಪಾ ಈ ತರ ಸುಮಾರು ನದಿಗಳಿಗೆ ಹೈಡ್ರೋ ಪವರ್ ಪ್ಲಾಂಟ್ ಇದೆ ಅಂತ ಕೇಳಿದ್ದೆ. ಬಟ್ ಇವತ್ತು ಅದನ್ನೆಲ್ಲ ನೋಡಕ್ ನನಗೆ ಚಾನ್ಸ್ ಸಿಕ್ತು. ಡೇ 2 ನಾವು ಈಗ ಕಲ್ಪದಲ್ಲೇ ಉಳ್ಕೋತಿರೋ ಹೋಟ್ಲು ಪ್ರಕಾಶ್ ರೀಜೆನ್ಸಿ ಅಂತ. ಫುಲ್ಲು ಆಪಲ್ ಟ್ರೀ ಒಳಗಡೆ ಕಳೆದೋಗಿದೆ. ಇಷ್ಟು ದೊಡ್ಡ ದೊಡ್ಡ ರೋಸ್ ಗಿಡ. ಆಪಲ್ ಟ್ರೀ, ಆಪಲಿಗಿನ್ನೂ ಸೇಬು ಚಿಕ್ಕ ಕಾಯಾಗಿದೆ. ಇದು ದೊಡ್ಡದಾಗಕ್ಕೆ ಹೆಚ್ಚು ಕಮ್ಮಿ ಇನ್ನೂ 3 ತಿಂಗಳು ಬೇಕು. ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ರೆಡಿ ಆಗುತ್ತೆ. ಬೇಕಾದಷ್ಟು ಮರಗಳು ನೋಡ್ಕೊಂಡು ಬಂದವು. ಎಷ್ಟು ಬೆಳೀತಾರೆ ಅಂತಂದ್ಬಿಟ್ಟು ಆಶ್ಚರ್ಯ ಆಗ್ತಾ ಇದೆ ನೋಡಿ. ಸೊ ಈಗ ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ಭಾಳ ಚಿಕ್ಕ ರೂಮು ಇದು. ವ್ಯೂ ಮಾತ್ರ ಚೆನ್ನಾಗಿದೆ, ಬಾಲ್ಕನಿಯಿಂದ ವ್ಯೂ. ಇವತ್ತು ನಮ್ಮ ಟ್ರಿಪ್ಪಿನ 3ನೇ ದಿನ. ಈಗ ನಾವು ಬೆಳಗ್ಗೆ ತಿಂಡಿ ತಿನ್ಕೊಂಡು ಚಿತ್ಕೂಲ್ ಕಡೆ ಹೋಗ್ತಾ ಇದ್ದೀವಿ. ಚಿತ್ಕೂಲ್ ತುಂಬಾನೇ ಫೇಮಸ್ಸು, ಒಳ್ಳೆ ಹಿಲ್ ಸ್ಟೇಷನ್ನು. ಹೇಗಿದೆ ಈ ಚಿತ್ಕೂಲು, ಏನೇನು ನೋಡ್ಬೋದು ಅನ್ನೋದನ್ನ ನಮ್ಮ ಜೊತೆನೆ ಎಕ್ಸ್ಪ್ಲೋರ್ ಮಾಡಿ ಬನ್ನಿ ನೋಡೋಣ. ಈಗ ತಣ್ಣಗೆ ನೀರು ಕೊರಿತಾ ಇದೆ, ಮುಟ್ಟಿದ್ರೆ ಅನ್ನೋಂಗಿದೆ. ಸಖತ್ತಾಗಿದೆ ನೇಚರು, ನದಿ ಸೂಪರ್. ನೀವು ಎಲ್ಲ ಒಂದ್ಸಲ ಬರಲೇಬೇಕು, ಮಸ್ತಾಗಿದೆ ಜಾಗ. ಓ ವಾವ್ ಅಂತ ಅನ್ನಿಸ್ತಾ ಇದೆ. ಈಗ ಬಾಸ್ಪಾ ನದಿನ ಮೇಲಿಂದ ನೋಡ್ತಾ ಇದ್ದೀವಿ, ಹರಿತಾ ಇರೋದು. ಒಳ್ಳೆ ವ್ಯೂ. ಈಗ ನೋಡ್ತಿರೋದು ಇದು ಚಿತ್ಕೂಲ್ನ ಪೋಸ್ಟ್ ಆಫೀಸ್ ಬೋರ್ಡು, ಹಿಂದೂಸ್ತಾನ್ ಕಾ ಆಖರಿ ಪೋಸ್ಟ್ ಆಫೀಸ್ ಅಂತ. ಯಾಕೆ ಅಂದರೆ ಇಲ್ಲಿಂದ ಮುಂದಕ್ಕೆ ಚೈನಾ ಬಾರ್ಡರ್ ಇದೆ, ಮುಂಚೆ ಟಿಬೆಟ್ದಿತ್ತು. ಸೊ ಇದೇ ಲಾಸ್ಟ್ ಊರು ಈ ಭಾಗಕ್ಕೆ, ಕಿನ್ನೌರ್ ವ್ಯಾಲಿ ಕಡೆಯಿಂದ ಇದೇ ಲಾಸ್ಟ್ ಹಳ್ಳಿ ಅಂತಂದ್ಬಿಟ್ಟು. ಇಲ್ಲಿಂದ ಮುಂದಕ್ಕೆ ಜನ ವಾಸ ಎಲ್ಲ ಏನೂ ಇಲ್ಲ, ಆರ್ಮಿದ ಕ್ಯಾಂಪ್ಗಳಿದೆ. ಹಾಗಾಗಿ ಈ ಸೈಡ್ಗೆ ಇದು ಲಾಸ್ಟ್ ಪೋಸ್ಟ್ ಆಫೀಸು. ಇಲ್ಲಿದೆ ಬೋರ್ಡು, ಪೋಸ್ಟ್ ಆಫೀಸ್ ಇವತ್ತು ಭಾನುವಾರ, ಹಾಗಾಗಿ ಕ್ಲೋಸ್ ಆಗಿದೆ. ಸೊ ಈಗ ನಾವು ಚಿತ್ಕೂಲಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ವು. ಸೊ ಇಲ್ಲಿ ಮ್ಯಾಗಿ ತಗೊಳಕ್ಕೆ ಅಂತ ಆರ್ಡರ್ ಮಾಡಿದ್ವು. ಸೊ ಹಾಗೆ ಇಲ್ಲಿದು ಲೋಕಲ್ ಸ್ಪೆಷಲ್ ಸಿದ್ದು ಅಂತ ತಗೊಂಡಿದ್ದೀವಿ ಟ್ರೈ ಮಾಡೋಕ್ಕೆ. ಈಗ ಸಿದ್ದುನ ಟ್ರೈ ಮಾಡ್ತಾ ಇದ್ದಾಳೆ ಅದಿತಿ. As a person who does not like idli, no. ನಮಗೆ ಇಷ್ಟ ಆಗಲ್ಲ. ಓಕೆ ಓಕೆ. ರೆಡ್ ಚಟ್ನಿ ಸಖತ್ತಾಗಿದೆ. ದೊಡ್ಡ ಕಲ್ಲಿನ ಬೆಟ್ಟದಲ್ಲಿ ರೋಡ್ ಮಾಡಿರೋದು ಸೂಪರ್ ಆಗಿದೆ. ನಮ್ಮೂರ ಕಡೆ ಅಂತೂ ಸಿಗೋದಿಲ್ಲ. ವಾವ್, ನೀವು ವಿಡಿಯೋದಲ್ಲಿ ನೋಡಿದ್ರೆ ನಾವು ಇಲ್ಲಿ ನೋಡಿದಷ್ಟು ಸಂತೋಷವಂತೂ ಸಿಗಲ್ಲ. ದಯವಿಟ್ಟು ಎಲ್ಲರೂ ಇಲ್ಲಿಗೆ ಒಂದ್ಸಲ ಬಂದು ನೋಡಿ.
ನಾವು ನೋಡ್ತಾ ಇರೋದು ಸಾಂಗ್ಲಾಯಿಂದ ಕಲ್ಪಾಗ ಹೋಗೋ ರೋಡು. ಸತ್ಲೇಜ್ ನದಿ ಹರಿತಾ ಇದೆ. ಕೆಳಗಡೆ ಕಾಣಿಸ್ತಾ ಇರೋದು ಹಳೆ ರೋಡು. ಈ ಬಂಡೆಕಲ್ಲು, ದೊಡ್ಡ ಬಂಡೆಕಲ್ಲನ್ನ ಕೊರೆದು ಮಾಡಿರೋದು. ನಾವು ಇಷ್ಟೋ ತನಕ ಇದೇ ರೋಡಲ್ಲಿ ಬಂದಿದ್ದು. ಈಗ ನಿಲ್ಲಿಸಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ನಿಂತಿದ್ದೀವಿ. ಈಗ ತಾನೇ ಕಲ್ಪಾಗ ಬಂದು ರೀಚ್ ಆದ್ವು. ಸೊ ಇವತ್ತು ನಾವಿರೋ ಹೋಟ್ಲಿದು ಹೋಟೆಲ್ ಮೋನಲ್ ರೆಸಿಡೆನ್ಸಿ ಅಂತ. ನೋಡೋಕ್ಕೆ ಸಖತ್ತಾಗಿದೆ. ಸೊ ಇದು ನಾವು ಇರೋ ರೂಮು 402. ಇಲ್ಲಿ ಬೆಡ್ ಇದೆ, ಅದು ಬಾಲ್ಕನಿ. ಆಹಾ, ಇನ್ನೇನು ಬೇಕು ಅಲ್ವಾ ಈ ಥರ ಸ್ಟೇ ಇದ್ದರೆ. ಹಿಂಗೆ ನೋಡ್ತಾ ಇದ್ದರೆ ಸೂಪರಾಗಿರುತ್ತೆ. ಹಿಮಾಚಲ್ ಪ್ರದೇಶ್ CM ಬಂದಿದ್ದಾರೆ. ಸೊ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಕಿನ್ನೂರ್ ಕೈಲಾಶು. ನಮಗಿಲ್ಲಿ ಪೀಕ್ ಕಾಣಿಸ್ತಾ ಇದೆ. ಸೊ ಝೂಮ್ ಮಾಡಿರೋ ಜಾಗನೇ ಕಿನ್ನೂರ್ ಕೈಲಾಶು. ನಮ್ಮ ಅದೃಷ್ಟ, ನಮಗೆ ಕ್ಲಿಯರಾಗಿ ಕಾಣಿಸ್ತು ಇಲ್ಲಿಂದ. ಈಗ ನಾವು ಡಿನ್ನರಿಗೆ ಬಂದಿದ್ದೀವಿ. ಸೊ ಮೊನಾಲ್ ರೆಸಿಡೆನ್ಸಿನಲ್ಲಿ ಏನೇನಿದೆ ಡಿನ್ನರ್ಗೆ ಇವತ್ತು ನೋಡೋಣ. ಫಸ್ಟು ಸಲಾಡ್ ಕೊಟ್ಟಿದ್ದಾರೆ. ಹಾಂ, ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಸಲಾಡ್ ಜೊತೆಗೆ ಆಮೇಲೆ ರೋಟಿ, ಚಪಾತಿ, ರೈಸು. ರೋಟಿಗೆ ನೆಂಚ್ಕೊಳಕ್ಕೆ 3 ಥರ. ಒಂದು ಬೆಂಡೆಕಾಯ್ದು ಪಲ್ಯ, ಪನ್ನೀರ್ದೊಂದು ಗ್ರೇವಿ, ಇನ್ನೊಂದು ರಾಜ್ಮಾ ಮಸಾಲ. ಇಷ್ಟಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ. ಏನು ಚೆನ್ನಾಗಿದೆ ಅಂತ ನೋಡಬೇಕು. ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ನೋಡುವ. ಕಿನ್ನೂರ್ ಕೈಲಾಶ್ ಬೆಳಗ್ಗೆ 9:30 ವಿಸಿಬಿಲಿಟಿ ಬಹಳ ಕಮ್ಮಿ ಇದೆ. ಈಗ ನಾವು ಹೋಗ್ತಾ ಇರೋದು ಖಾಬ್ ಅನ್ನೋ ಜಾಗಕ್ಕೆ. ಅದು ಸ್ಪಿತಿ ಮತ್ತೆ ಸತ್ಲೇಜ್ ರಿವರ್ನ ಸಂಗಮ ಜಾಗ. ಅದು ನೆನ್ನೆ ನೋಡಿ ಬಾಸ್ಪಾ ನದಿ ಕೂಡ ಸತ್ಲೇಜ್ಗೆ ಹೋಗಿ ಸೇರೋದು. ಈ ಸತ್ಲೇಜ್ ಏನಿದೆ ನಮಗೆ ದಾರಿ ಉದ್ದಕ್ಕೂ ಸಿಗ್ತಾ ಇದೆ. ತುಂಬಾನೇ ದೊಡ್ಡ ನದಿ, ನೀವೆಲ್ಲ ಕೇಳಿದ್ದೀರಾ. ಅದು ಪಂಜಾಬ್ದಲ್ಲಿ ಬಾಕ್ರಾ ಡ್ಯಾಮಿಂದ ಮುಂದಕ್ಕೆ ಪಾಕಿಸ್ತಾನದ ಕಡೆಗೆ ಹೋಗುತ್ತೆ ಅಂತಂದ್ಬಿಟ್ಟು. ಬನ್ನಿ ಈಗ ಸಂಗಮ ಹೇಗಿದೆ ನೋಡ್ಕೊಂಡು ಅಲ್ಲಿಂದ ಮುಂದಕ್ಕೆ ನಾಕೋ ಅನ್ನೋ ಊರು ನೋಡ್ಕೊಂಡು ಕೊನೆಗೆ ತಾಬೋ ಹೋಗೋಣ. ಈಗ ನಾವು ನೋಡ್ತಾ ಇರೋದು ಸ್ಪಿತಿ ಮತ್ತು ಸತ್ಲೇಜ್ ನದಿಗಳ ಸಂಗಮ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಸತ್ಲೇಜ್ ರಿವರು. ಸತ್ಲೇಜ್ ರಿವರ್ ಈ ಕಡೆಯಿಂದ ಬರ್ತಾ ಇದೆ. ಆ ಕಡೆ ಮೂಲೆಯಿಂದ ಬರ್ತಾ ಇರೋದು ಸ್ಪಿತಿ ರಿವರು. ರೋಡ್ ಹಾಗೆ ಸ್ಪಿತಿ ಕಡೆ ಕಂಟಿನ್ಯೂ ಆಗುತ್ತೆ. ಎರಡು ಸೇರಿ ಮುಂದಕ್ಕೆ ಹರಿಬೇಕಾದ್ರೆ ಅದು ಸತ್ಲೇಜ್ ಅಂತಾನೆ ಕರೀತಾರೆ. ಆ ನದಿನ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸತ್ಲೇಜ್ ಅಂತ. ನಮಗೀಗ ದಾರಿ ಉದ್ದಕ್ಕೂ ಅದೇ ನದಿ ಸಿಕ್ತು. ಬ್ರೋನವರು ಮಾಡಿರೋ ಬ್ರಿಡ್ಜು. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಸ್ಪಿತಿ ರಿವರು. ಇಲ್ಲಿಂದ ನೀಟಾಗಿ ಕಾಣಿಸ್ತಾ ಇದೆ. ಸ್ಪಿತಿ ಜೋರಾಗಿ ಹರಿತಾ ಇದೆ. ಈಗ ನಾವು ಸ್ಪಿತಿ ಮತ್ತು ಸತ್ಲೇಜ್ ಸಂಗಮದಿಂದ ಮುಂದಕ್ಕೆ ನಾಕೋ ಕಡೆಗೆ ಹೊರಟಿದ್ದೀವಿ. ಸೊ ಪಕ್ಕದಲ್ಲಿ ನಮಗೆ ಸ್ಪಿತಿ ಹರಿತಾ ಇದ್ದಾಳೆ. ಮುಂಚೆ ಕಾಜೋ ಟಾಬೋ ಹೋಗೋಕ್ಕೆ ಈ ನಾಕೋಗೆ ಹೋಗೋದು. ಆ ರೋಡು ಮುಂಚೆ ಎಲ್ಲ ಇತ್ತಿಲ್ಲ. ಈಗ BROದವರು ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಹಾಗಾಗಿ ಬಂದಿದ್ದೇ ಗೊತ್ತಾಗಲಿಲ್ಲ. ಒಳ್ಳೆ ಹೈವೇ ಥರ ಸೂಪರಾಗಿದೆ ರೋಡು.
ಸೊ BROದವರು ಎಲ್ಲ ಕಡೆ ಒಳ್ಳೆ ರೋಡ್ ಫೆಸಿಲಿಟಿ ಅಂತೂ ಮಾಡಿಕೊಟ್ಟಿದ್ದಾರೆ. ಈಗ ನಾವು ನಾಕೋ ವಿಲೇಜಲ್ಲಿ ಇದ್ದೀವಿ. ಫುಲ್ 12,000 ಫೀಟ್ ಹೈಟಲ್ಲಿದ್ದೀವಿ ಈಗ ನಾವು. ಈಗ ನಾಕೋ ಲೇಕಿಗೆ ಮೆಟ್ಲು ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 12,000 ಫೀಟು ಅಂತ ಅನ್ನಿಸ್ತಿಲ್ಲ, ಯಾಕೆಂದರೆ ಎಲ್ಲ ಮರ ಗಿಡ ಇರೋದ್ರಿಂದ ಸ್ವಲ್ಪ ಉಸಿರಾಟ ಎಲ್ಲ ಆರಾಮಾಗಿದೆ. ಚೆನ್ನಾಗಿದೆ. ಇಲ್ಲೂ ಎಲ್ಲ ತುಂಬ ಜನ ಉಳ್ಕೊಂಡಿರೋರು ಇದ್ದಾರೆ, ಹೋಮ್ ಸ್ಟೇಗಳಿದೆ, ಚೆನ್ನಾಗಿದೆ. ಇದುವರೆಗೂ ಏನೂ ತೊಂದರೆ ಆಗಿಲ್ಲ, ಆರಾಮಾಗಿ ನಡೀತಿದೆ ನಮ್ಮ ಸ್ಪಿತಿ ವ್ಯಾಲಿ ಟ್ರಿಪ್ಪು. ಖುಷಿ ಆಗ್ತಾ ಇದೆ, ಒಳ್ಳೆ ಡೆಸ್ಟಿನೇಷನ್ನು. ಸೊ ನಾಕೋ ಲೇಕ್ ನೋಡಿ, ಇದೆ ನಾಕೋ ಲೇಕ್. ಏನಂದರೆ ನಾವು ಬಂದಿದ್ದು ಫುಲ್ಲು ಡ್ರೈ ಏರಿಯಾ, ಬರೀ ಮಣ್ಣಿಂದು ಕಲ್ಲಿಂದು ಬೆಟ್ಟಗಳು, ಅದ್ರ ಮೇಲೆ ಈ ಊರಿದೆ. ಇಲ್ಲಿ ಒಂದು ಈ ಥರ ವಾಟರ್ ರಿಸೋರ್ಸ್ ಇದೆ ಅಂದರೆ ಖುಷಿ ಆಗುತ್ತೆ ನೋಡೋಕ್ಕೆ. ಈಗ ಕಾಣಿಸ್ತಿದೆಯಲ್ಲ ಜಾಗ, ಇಲ್ಲಿ ಇಳಿದು ನನಗೊಂದು ಒಳ್ಳೆ ವಿಡಿಯೋ ಮಾಡಬೇಕು, ಫುಲ್ ವ್ಯೂ ತೋರಿಸ್ಬೇಕು ಅಂದ್ಕೊಂಡು ಡ್ರೈವರಿಗೆ ನಿಲ್ಲಿಸಿ ಅಂದೆ. ಅದಕ್ಕೆ ಸರಿಯಾಗಿ ಬೈಸ್ಕೊಂಡೆ. ಯಾಕೆ ಗೊತ್ತಾ, ಇಲ್ಲಿ ಸ್ಟೋನ್ ಶೂಟಿಂಗ್ ಆಗುತ್ತೆ, ತುಂಬಾ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಬೀಳ್ತಾನೆ ಇರುತ್ತಂತೆ, ಬೇಕಾದಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತಂತೆ. ಹಾಗಾಗಿ ರೋಡ್ಗಳನ್ನ ರಿಪೇರಿ ಮಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಈಗ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಟು BRO. ಈಗ ನಾಕೋ ಲೇಕಿಂದ ಟಾಬೋ ಕಡೆಗೆ ಇಳಿತ ಪೂರ್ತಿ ಈಗ ಇಳಿದು ಸ್ಪಿತಿ ನದಿ ಲೆವೆಲ್ಲಿಗೆ ಬಂದಿದ್ದೀವಿ. ಸ್ಪಿತಿ ನದಿ ಇಲ್ಲೇ ಕಾಣಿಸ್ತಾ ಇದೆ, ಮುಂಚೆ ಮೇಲಿತ್ತು ವ್ಯಾಲಿನಲ್ಲಿ. ಸ್ಪಿತಿ ನದಿ ಬರ್ತಾ ಇದೆ. ಇಲ್ಲಿ ಕ್ರಾಸ್ ಆಗೋಕ್ಕೆ ನಾವು ಪರ್ಮಿಟ್ ಇದು ಮಾಡಿಸೋಕ್ಕೆ ಅಂತ ನಮ್ಮ ಡ್ರೈವರ್ ಕೆಳಗೆ ಹೋಗಿದ್ದಾರೆ. ಈಗ ನಾವು ಹೋಗ್ತಾ ಇರೋದು ಗ್ಯೂ ಮಾನೆಸ್ಟ್ರಿ. ಇದು ಟಿಬೆಟ್ ಬಾರ್ಡ್ರಿಗೆ ಬಹಳನೇ ಹತ್ತಿರ ಇದೆ. ನನ್ನ ಮೊಬೈಲ್ ಕೂಡ ಅಲ್ಲಿ ಟವರ್ನ ಕ್ಯಾಚ್ ಮಾಡಿಕೊಂಡು ಟೈಮ್ ಎಲ್ಲ ಚೇಂಜ್ ಆಗಿತ್ತು. ಗ್ಯೂ ಮಾನೆಸ್ಟ್ರಿನಲ್ಲಿ ಏನಿದೆ ಹೇಗಿದೆ ಅಂತ ಅಂದ್ಬಿಟ್ಟು ಈಗ ಹೋಗಿ ನೋಡೋಣ. ಮಾನೆಸ್ಟ್ರಿ ಈ ಗ್ಯೂ ಮಾಂಕಿಂದು ಮಮ್ಮಿಫೈಡ್ ಅದರ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಕೂತಲ್ಲೇ ಅವರು ತಪಸ್ ಮಾಡ್ತಾ ಈ ಚಳಿನಲ್ಲಿ ಹಿಂಗೇನೆ ಮಮ್ಮಿಫೈಡ್. ಎಷ್ಟು ವರ್ಷ ಆದರೂ ಹಾಗೆ ಇದೆ. ಪ್ರಿಸರ್ವೇಷನಿಗೆ ಅಂತ ಏನೂ ಯೂಸ್ ಮಾಡಿಲ್ವಂತೆ. ಗುರು ಪದ್ಮ ಸಂಭವ. ವೆಲ್ಕಮ್ ಟು ಟಾಬೋ. ಸೊ ಈಗ ನಾವು ಟಾಬೋ ಊರಿಗೆ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ.